ಗುಡಿಸಲುಗಳಲ್ಲೇ ಬುಡಕಟ್ಟು ಜನ ವಾಸ 60 ವರ್ಷಗಳಿಂದ ಜೀವನವೇ ನರಕ. ಮೂಲ ಸೌಕರ್ಯಗಳು ಇಂದಿಗೂ ಮರೀಚಿಕೆ. ಬುಡಕಟ್ಟು ಜನರ ನರಕದ ಸುದ್ದಿ ಇದು. 60 ವರ್ಷದಿಂದ ವಾಸ ಆಗಿ ನಮಗೇನು ಅನುಕೂಲ ಆಗಿಲ್ಲ. ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಸರ್ ನಮಗೆ. ಮಳೆ ಬಂದರೆ ಕೆರೆ ಇಲ್ಲಿ ಗಂಟು ತುಂಬುತ್ತದೆ, ನಮ್ಮ ಮನೆಗೋಕ್ಕೆ ಆಗೋದಿಲ್ಲ. ಸೈಟ್ ಕೊಡ್ತೀವಿ, ಮೂಲಭೂತ ಸೌಕರ್ಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಏನು ಕೊಡ್ತಾ ಇಲ್ಲ. ಈಗ ರಾಜ್ಯಾದ್ಯಂತ ಚರ್ಚೆಯಲ್ಲಿರುವಂತ ವಿಷಯ ಅಂತಂದ್ರೆ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳು ಅಂತ ಹೇಳಿ ಅದನ್ನ ನೆಲ ಸಮ ಮಾಡಿಬಿಟ್ರು. 15 ದಿವಸದ ಒಳಗೆ ಅವರಿಗೆ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಆದ್ರೆ ರಾಜ್ಯದಲ್ಲಿ ಉಳಿದ ಪ್ರದೇಶಗಳಲ್ಲಿ ಮನೆ ತೆರವು ಮಾಡಿಸಿದಾರಲ್ಲ, ಅಲ್ಲಿ ಯಾಕೆ ನಿರಾಶ್ರಿತರ ಗೋಳು ಸರ್ಕಾರಕ್ಕೆ ಕಾಣಿಸ್ತಿಲ್ಲ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಕೂಗು ಎದ್ದಿದೆ. ಬೇರೆ ಬೇರೆ ಭಾಗಗಳಿಂದ ನಮಗೆ ವರದಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಂಡ್ಯದಲ್ಲಿ ಜನ ಈಗ ಪ್ರಶ್ನೆ ಎತ್ತಿದ್ದಾರೆ. ಬೆಂಗಳೂರಿನ ಕೋಗಿಲು ಲೇಔಟ್ ಜನಕ್ಕೆ ಫ್ಲಾಟ್ ಭಾಗ್ಯ ಸಿಗುತ್ತೆ, ಮಂಡ್ಯದ ಮಳವಳ್ಳಿ ಜನರ ಕಷ್ಟವನ್ನ ದಯಮಾಡಿ ನೋಡಿ, ಸರ್ಕಾರ ಯಾಕೆ ಈ ಕಡೆ ಗಮನ ಹರಿಸ್ತಿಲ್ಲ ಅನ್ನೋ ಪ್ರಶ್ನೆ ಎತ್ತಿದೆ. 25ಕ್ಕೂ ಅಧಿಕ ಬುಡಕಟ್ಟು ಕುಟುಂಬಗಳು ಗೋಳಾಡ್ತಾ ಇದ್ದಾವೆ. ಮುತ್ತತ್ತಿ ಅರಣ್ಯದಿಂದ ವಲಸೆ ಬಂದಿದ್ದಾರೆ ಈ ಕುಟುಂಬದವರೆಲ್ಲ. ಮಳವಳ್ಳಿಯ ಹಲಗೂರಿನ ಕೃಷ್ಣೇಗೌಡನ ದೊಡ್ಡಿ ಬಳಿ ವಾಸ ಮಾಡ್ಕೊಂಡಿದ್ದಾರೆ. ಕೆರೆ ದಡದಲ್ಲಿ ತಗಡಿನ ಶೀಟ್ಗಳಲ್ಲ ಒಂದು ಮನೆಯನ್ನ ಮಾಡ್ಕೊಂಡಿದ್ದಾರೆ, ಅಲ್ಲೇ ವಾಸವನ್ನ ಮಾಡ್ಕೊಂಡಿದ್ದಾರೆ. 60 ವರ್ಷ ಆಯ್ತು, ಶೀಟ್ ಮನೆಗಳಿಗೆ ಕರೆಂಟ್ ಇಲ್ಲ. ನಮಗೆ ಸ್ವಾತಂತ್ರ್ಯ ಬಂತು, ನಾವು ಅಭಿವೃದ್ಧಿ ಕಾಣ್ತಾ ಇದ್ದೀವಿ, ಜಾಗತಿಕ ಮಟ್ಟದಲ್ಲಿ ನಾವು ಮುನ್ನಡೆಯನ್ನ ಸಾಧಿಸ್ತಾ ಇದ್ದೀವಿ, ಹಂಗೆ ಹಿಂಗೆ ಅಂತ ನಾವು ಮಾತಾಡ್ತೀವಿ. ಆದ್ರೆ 60 ವರ್ಷ ಆದ್ರೂ ಅಲ್ಲಿ ಕರೆಂಟ್ ಇಲ್ಲ. ಹಾವು ಚೇಳುಗಳ ಭಯದಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ಅವರೇ ಬಡವರ ಕಷ್ಟವನ್ನ ನೋಡಿ, ಬೆಂಗಳೂರಲ್ಲಾದ್ರೆ ಕೇರಳದವರು ಟ್ವೀಟ್ ಮಾಡಿಬಿಟ್ರೆ ನಿಮಗೆ ಅಲರ್ಟ್ ಆಗ್ಬಿಡ್ತೀರಾ, ಫ್ಲಾಟ್ ಭಾಗ್ಯನೇ ಕೊಡ್ತೀರಾ. ಆದ್ರೆ ಇಲ್ಲೇ ಹುಟ್ಟಿ ಬೆಳೆದು ಸಾಯುವಂತ ಜನರ ಪರಿಸ್ಥಿತಿ ಹೆಂಗಿದೆ, ದಯಮಾಡಿ ಈ ಕಡೆ ಗಮನ ಕೊಡಬೇಕು ಅಂತ ಹೇಳಿ ಆಗ್ರಹಗಳು ವ್ಯಕ್ತವಾಗ್ತಿದೆ. ಅಂದ್ರೆ ಬುಡಕಟ್ಟು ಕುಟುಂಬಗಳು ಅಂತಂದ್ರೆ ಇಲ್ಲೇ ಮೂಲ ಅವ್ರದ್ದು, ಇದೇ ನೆಲೆ ಅವ್ರದ್ದು. ಸೊ ಇವ್ರ ಮೇಲೆ ಯಾಕೆ ಕಾಳಜಿ ಬರಲ್ಲ? ಅದೇ ಬೆಂಗಳೂರಲ್ಲಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ರು, ಅವ್ರ ಮನೆ ತೆರವು ಮಾಡಿದಾಗ ಬೇರೆಯವ್ರು ಹೇಳಿದ್ರು, ಬೊಟ್ಟು ಮಾಡಿ ತೋರಿಸಿದ್ರು ಅಂತ ಹೇಳಿ ಅವ್ರಿಗೆ ಮನೆ ಭಾಗ್ಯ ಕೊಡ್ತಾ ಇದ್ದೀರಾ ಹಾಗಾದ್ರೆ ನೀವು? ಸೊ ಇಲ್ಲಿ ನರೇಂದ್ರ ಸ್ವಾಮಿ ಅವರು ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಲವು ಬಾರಿ ರಾಜಕಾರಣಿಗಳ ಹತ್ರ ಪಾಪ ಈ ಬುಡಕಟ್ಟು ಸಮುದಾಯದ ಜನ ಹೋಗಿದ್ದಾರೆ, ಆದ್ರೆ ಮನವಿ ಕೊಟ್ಟಿದ್ದಾರೆ, ಬೇಡಿಕೆ ಮಾತ್ರ ಈಡೇರಿಲ್ಲ. ಸೊ ಹಾಗಾದ್ರೆ ಈ ಬುಡಕಟ್ಟು ಜನಾಂಗದ ಮಂದಿ ಏನ್ ಹೇಳಿದ್ದಾರೆ, ಜನ ಏನ್ ಹೇಳಿದ್ದಾರೆ, ಯಾವ ತರ ಕಷ್ಟ ಆಗ್ತಿದೆ ಮತ್ತು ಅವ್ರ ಬೇಡಿಕೆಯನ್ನು ಕೇಳೋಣ. ನಾವು ಬಂದಿಲ್ಲಿ ವಾಸ ನಮ್ಮ ತಾತನ ಕಾಲದಿಂದನೂ ಇಲ್ಲೇ ಇದ್ದೀವಿ. 60 ವರ್ಷ ಆಯ್ತೈತೆ. ನಮಗೆ ಇವಾಗ ಹೇಳ್ಬೇಕು ಅಂದರೆ 24 ವರ್ಷ ಆಯ್ತೈತೆ. ನಾವು ಚಿಕ್ಕವರಿದ್ದಾಗಿಂದಲೂ ಸೈಟ್ ಕೊಡ್ತೀವಿ, ಮೂಲಭೂತ ಸೌಕರ್ಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಏನು ಕೊಡ್ತಾ ಇಲ್ಲ. ಸಿದ್ದರಾಮಯ್ಯ ಸರ್ಗೆ ಕೈ ಮುಗ್ದು ಕೇಳ್ಕೊತೀವಿ. ನಮ್ಮ ಈ ಜಾಗಕ್ಕೆ ಏನಾರು ಅವ್ರು ಬಂದರೆ ಒಂದು ½ ಇರೋಕ್ಕಾಗಲ್ಲ ಸರ್. ಇಲ್ಲೊಂದು ½ ಬಂದ್ರೂ ಏನು ಅಂತಲೂ ನೋಡೋಕ್ಕಾಗಲ್ಲ ಅವ್ರಿಗೆ. ಅಷ್ಟು ದುರಸ್ಥಿತಿ ಇಲ್ಲಿದೆ. ಚಿಕ್ಕ ಮಕ್ಕಳುಗಳಿದ್ದಾರೆ, ಇದು ಚರಂಡಿ ವ್ಯವಸ್ಥೆ ಇಲ್ಲ, ಸೊಳ್ಳೆಗಳು ಫುಲ್ಲು ಆರೋಗ್ಯ ಕೆಡ್ತಾನೆ ಐತೆ. ಹಾವುಗಳು ಎನಿ ಟೈಮ್ ಬರ್ತಾನೆ ಇರ್ತವೆ. ತುಂಬ ಭಯದಿಂದ ಜೀವನ ನಡೆಸ್ತಾನೆ ಇರಬೇಕಿಲ್ಲಿ. ನಮಗೇನು ಇಲ್ಲ, ನಮ್ಮದು ಅಂತ ಒಂದು ಜಾಗ ಬೇಕು, ನಮಗೆ ಅಂತ ಮೂಲಭೂತ ಸೌಕರ್ಯಗಳು ಬೇಕು ಅಷ್ಟೇ, ಇನ್ನೇನು ಕೇಳ್ಕೊಳ್ಳಲ್ಲ. 60 ವರ್ಷದಿಂದ ವಾಸ ಆಗಿ ನಮಗೇನು ಅನುಕೂಲ ಆಗಿಲ್ಲ. ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಸರ್ ನಮಗೆ. ಮತ್ತೇನು ಅಂತಂದರೆ ಇಲ್ಲಿ 2 ಎಕರೆ ನಮಗೆ ಮಾಡಿಕೊಟ್ಟಿದೆ ಸರ್. ಇಲ್ಲಿ ಸರ್ವೆ ನಂಬರ್ 5ರಲ್ಲಿ ಈ ಪಾಲಿಸ್ ಸ್ಟ್ಯಾಂಡ್ ಅವರು ಬ್ಯಾರಿಕೇಡ್ ಹಾಕಿಬಿಟ್ಟಿದ್ದಾರೆ ಸರ್. ಅವರು ಬಿಟ್ಕೊಡ್ತಾ ಇಲ್ಲ ಸರ್ ನಮಗೆ. ಮತ್ತೇನು ಗೊತ್ತೆ, ನಮಗೆ ಕಷ್ಟ ಕೇಳೋರು ಇಲ್ಲಿ ಮತ್ತೆ ಯಾರೂ ಇಲ್ಲ ಸರ್. ಯಾರೋ ಬರ್ತಾರೆ ಮಾಡ್ಕೊಡ್ತೀವಿ ಅಂತಾರೆ. ಯಾರು ಬಂದು ಒಬ್ಬರು ಮಾಡ್ಕೊಟ್ಟಿದ್ದು ಇದುವರೆಗೂ ಮಾಡ್ಕೊಟ್ಟಿದ್ದಾರೆ 60 ವರ್ಷದಿಂದ. ಮಕ್ಳುಗಳಿಗೆಲ್ಲ ಎಜುಕೇಷನ್ಗೆ ತುಂಬ ತೊಂದರೆ ಆಯ್ತದೆ. ಕರೆಂಟು ನೀರಿಂದ ಎಲ್ಲ ತುಂಬ ತೊಂದರೆ ಆಯ್ತದೆ ಸರ್. ಇದೊಂದು ನೀವು ದಯವಿಟ್ಟು ನಮಗೆ ಮಾಡಿಕೊಟ್ರೆ ಅವ್ರಿಗೆ ನಾವು ದುಡ್ಡು ಸುರಿದು ನಮ್ಮ ಜೀವನ ಕೂಲಿ ಮಾಡೋ ದುಡ್ಡೆಲ್ಲ ಅವ್ರಿಗೆ ಸುರಿದಾಯ್ತದೆ ಸರ್. ನಮಗೊಂದು ಇದೊಂದು ಮಾಡಿಕೊಟ್ರೆ ನಮಗೆ ಸರ್ವೆ ನಂಬರ್ 5ರಲ್ಲಿ 2 ಎಕರೆ ನಮಗೆ ಬಿಟ್ಕೊಂಡು ಇದು ಮಾಡಿದ್ದಾರೆ ಸರ್. ಎಲ್ಲ ಆಗೈತೆ. ಈ ಫಾರೆಸ್ಟ್ ಲ್ಯಾಂಡ್ ಅವರು ಬ್ಯಾರಿಕೇಡ್ ಹಾಕೊಂಡು ಇದು ನಮ್ಗೆ ಸೇರಬೇಕು ಅಂತ ಅವರು ಬಿಟ್ಕೊಡ್ತಲ್ಲ ಸರ್. ಅದು ಗೋಮಾಳ ಸರ್. ಅದು ಬಿಟ್ಕೊಡ್ತಲ್ಲ ಸರ್. ಸರ್ವೆ ನಂಬರ್ 5ರಲ್ಲಿ 60 ಎಕರೆ ಐತೆ. 60 ಎಕರೆಲಿ 38 ಎಕರೆ ಫಾರೆಸ್ಟ್ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಸರ್. ಅದು ಬಿಟ್ಕೊಟ್ರೆ ನಮಗೆ ನಾವು ಜೀವನ ಹೆಂಗೆ ಕಟ್ಕೋತೀವಿ ಸರ್. 60 ವರ್ಷದಿಂದ ಇಲ್ಲಿವಿ, 60 ವರ್ಷದಿಂದ ಓಟ್ ಹಾಕ್ತಿದ್ದೀವಿ. ನಮ್ಗೊಂದು ಸೈಟ್ ಕೊಡು ಅಂದರೆ ಕೊಡ್ತಾ ಇಲ್ಲ, ಕರೆಂಟ್ ಇಲ್ಲ. ಮಂಡ್ಯ ಆಫೀಸ್ಗೆ ಹೋಗಿ ನಾವು ಹೇಳ್ಕೊಂಡಿರೋದು, ಇದು ಯಾರು ಹೇಳ್ಕೊಟ್ಟಿಲ್ಲ ನಮಗೆ.
ಅಲ್ಲಿ 2 ಎಕರೆ ಜಮೀನು ಅದೇ ಗೋಮಲ, ಅದು ಬಿಟ್ಕೊಡಿ ಅಂದರೆ ಫಾರೆಸ್ಟ್ನವ್ರು ಬಿಟ್ಕೊಡ್ತಾ ಇಲ್ಲ. ಮನೆಗೆಲ್ಲ ನೀರು ನುಗ್ತವೆ, ಬಿರುಗಾಳಿ ಬಂದು ಮನೆಯೆಲ್ಲ ಬಿದ್ದೈತೆ. ಒಂದು ಆಯ್ತಮ್ಮ ಮಾಡ್ಕೊಡ್ತೀವಿ ಅಂತವ್ರೆ, ಅವ್ರು ಯಾರೂ ಮಾಡ್ತಾಯಿಲ್ಲ. ಈಗ ದಯವಿಟ್ಟು ನಮಗೆ ಸೈಟ್ ಮಾಡಿಕೊಡ್ಬೇಕು. ಕೆರೆಯಲ್ಲಿ ವಾಸ ಮಾಡ್ತಿದ್ದೀವಿ, ನಮಗೆ ಬಾತ್ರೂಮ್ಗಳಿಗೂ ಜಾಗ ಇಲ್ಲ, ಹೋಗೋಕ್ಕೂ ಜಾಗ ಇಲ್ಲ, ನಮಗೆಲ್ಲೂ ಇಲ್ಲ. ಹೊಲ್ಗಳ್ಗೆ ಹೋದರೆ ನಮಗೆ ಜಗಳಕ್ಕೆ ಬರ್ತಾರೆ. ನಮಗೆ ಇಲ್ಲಿ ವಾಸ ಆಗಿರೋಕ್ಕೆ ನಾವು ಗೌರ್ಮೆಂಟ್ನವ್ರು ನಮ್ಗೆ ಮಾಡಿಕೊಡ್ಬೇಕು. ನಾವು ಈಗ ಕೆರೆಯಲ್ಲಿ ಜಾಗ ಏನೋ ಒಂದು ಅಷ್ಟಾಗಲ ನಾವು ಜಾಗ ಮಾಡ್ಕೊಂಡು ಸೀಟ್ ಹಾಕೊಂಡು ದೊಡ್ಡ ಮರ ಬಿದ್ದೈತು. ಆ ಮರ ಬಿದ್ದೋದ್ಮ್ಯಾಕೆ ಮುರಿದೇ ಹೋಯ್ತು ಮನೆ. ಆಮ್ಯಾಕೆ ಕೂಲಿ ಗೀಲಿ ನಾಲಿ ಮಾಡಿ ಆ ಸೀಟು ನೋಡೋ ಮುರ್ಕುಳು ಸೀಟ್ ಹಾಕಿದ್ದೀನಿ. ಮಳೆ ಬಂದರೆ ಕೆರೆ ಇಲ್ಲಿ ಗಂಟೆ ತುಂಬ್ತದೆ, ನಮ್ಮ ಮನೆಗೆ ಹೋಗೋಕ್ಕೆ ಆಗೋದಿಲ್ಲ. ನಾವು ಓಟ್ನವ್ರು ಬರ್ತಾರೆ, ಓಟ್ ಹಾಕ್ತೀವಿ, ಅವರು ನಾನು ಗೆದ್ದರೆ ನಿಂಗೆ ಮಾಡಿಕೊಡ್ತೀನಿ ಕಣಮ್ಮ ಅಂತಾರೆ. ಆಮೇಲೆ ಮಾಡೋದೇ ಇಲ್ಲ. ಕರೆಂಟು ಇಲ್ಲ, ನೀರು ಇಲ್ಲ. ನೀರು ಅವ್ರು ಬಿಟ್ಟಾಗ ಅದು ಟ್ಯಾಂಕ್ ಇದ್ದದಕ್ಕೆ ನೀರು ಕುಡಿತಾ ಇದ್ದೀವಿ, ಅದು ಇಲ್ಲ. 60 ವರ್ಷದಿಂದ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈಗ ಅರಣ್ಯ ಇಲಾಖೆದು ಒಂದು ಪ್ರಾಬ್ಲಮ್ ಅಲ್ಲಿದೆ, ಲಿಟಿಗೇಷನ್ ಇರೋದ್ರಿಂದ ಅಲ್ಲಿ ನಮಗೆ ಸಮಸ್ಯೆ ಆಗ್ತಿದೆ, ನಮಗೆ ಮನೆಯೂ ಸಿಗ್ತಾ ಇಲ್ಲ, ಜಮೀನು ಸಿಗ್ತಿಲ್ಲ ಅಂತ ಹೇಳಿ ಆ ಬುಡಕಟ್ಟು ಜನಾಂಗದವ್ರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕೃಷ್ಣೇಗೌಡನ ದೊಡ್ಡಿಯಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿಯನ್ನು ಹೇಳ್ತಾ ಇದ್ರು, ಕರೆಂಟ್ ಇಲ್ಲ, ಮಕ್ಕಳು ಹೆಂಗೆ ಓದೋದು, ಮತ್ತು ಬಿರುಗಾಳಿ ಎಲ್ಲ ಬಂದ್ಬಿಟ್ರೆ ಜೋರಾಗಿ ಗಾಳಿ ಬಂದರೆ ಮನೆ ಬಿದ್ದೋಗ್ಬಿಡುತ್ತೆ. ಓಟ್ ಮಾತ್ರ ಪ್ರತಿ ವರ್ಷ ಹಾಕಿಸ್ಕೊಳ್ತಾರೆ, ಭರವಸೆ ಕೊಡ್ತಾರೆ, ಆಮೇಲೆ ಕೇಳೋರೇ ಗತಿ ಇಲ್ಲ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. 20 ವರ್ಷ ದೊಡ್ಡದೋ 60 ವರ್ಷ ದೊಡ್ಡದೋ ಸರ್ಕಾರಕ್ಕೆ ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನೋಡಿ, 20 ವರ್ಷನೂ ಕಂಪ್ಲೀಟ್ ಆಗಿಲ್ಲ. ಬೆಂಗಳೂರಲ್ಲಿ ಕೋಗಿಲು ಲೇಔಟ್ನಲ್ಲಿ ಜನ ವಾಸ ಮಾಡ್ಕೊಂಡಿದ್ದು ಅಕ್ರಮ ಅಂತ ಬೀಳಿಸ್ತಾರೆ ಮನೆಯನ್ನ, ಫ್ಲಾಟ್ ಭಾಗ್ಯ ಅವ್ರಿಗೆ ಸಿಗ್ತಾ ಇದೆ. 60 ವರ್ಷದಿಂದ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಸಾಯೋ ಜನಕ್ಕೆ ಯಾಕೆ ಇವರು ಮನೆ ನಿರ್ಮಾಣ ಮಾಡ್ಕೊಡ್ತಿಲ್ಲ ಅಥವಾ ಜಾಗ ಕೊಡ್ತಾ ಇಲ್ಲ? ಶರ್ಮಿತಾ, ಅದೇ ಪ್ರಶ್ನೆಯನ್ನ ಜನರು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಏನ್ ಅವ್ರು ಇರುವಂತ ಕೃಷ್ಣೇಗೌಡನ ದೊಡ್ಡಿಯಿಂದ ಮಳವಳ್ಳಿವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿದ್ದಾರೆ. ತಮಗೆ ಇರೋದಿಕ್ಕೆ ಒಂದು ನಿವೇಶನವನ್ನ ಕೊಡಿ, ಮನೆಯನ್ನ ನಾವು ಕಟ್ಕೊಳ್ತೀವಿ ಎನ್ನುವಂತ ಆಗ್ರಹವನ್ನ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಆ ಜನರ ಆಗ್ರಹಕ್ಕೆ ಯಾರು ಕೂಡ ಇದುವರೆಗೂ ಸ್ಪಂದನೆಯನ್ನ ಕೊಟ್ಟಿಲ್ಲ ಅಂತ ಆ ಜನರು ಬೇಸರವನ್ನ ಹಾಲಿ ಎಮ್ಎಲ್ಎ ಏನ್ ಹೇಳ್ತಾರೆ? ನರೇಂದ್ರ ಸ್ವಾಮಿ ಅವರು ಏನ್ ಹೇಳಿದ್ದಾರೆ? ಶರ್ಮಿತಾ, ನರೇಂದ್ರ ಸ್ವಾಮಿ ಅವ್ರಿಗೂ ಕೂಡ ಈ ವಿಚಾರ ತಿಳಿದಿರುವಂತದ್ದು. ಆದ್ರೆ ಆ ಗ್ರಾಮದಲ್ಲಿ ಅರಣ್ಯ ಇಲಾಖೆಗೆ ಸೇರಿದಂತ ಒಂದಷ್ಟು ಭೂಮಿ ಇದೆ, ಆದ್ರೆ ಅರಣ್ಯ ಇಲಾಖೆಗೆ ಸೇರಿದಂತ ಭೂಮಿಯನ್ನ ಕೊಡೋದಕ್ಕೆ ಬರೋದಿಲ್ಲ. ಆ ಜನರು ಒಂದ್ ಸೆಕೆಂಡ್ ಹಂಗೆ ಇರಿ ಸುನಿಲ್, ಲೈನ್ ಅಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಎಮ್ಎಲ್ಎ ಆಗಿರುವಂತ ನರೇಂದ್ರ ಸ್ವಾಮಿ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಇದ್ದಾರೆ. ಸರ್, ಕೃಷ್ಣೇಗೌಡನ್ ದೊಡ್ಡಿ 60 ವರ್ಷದಿಂದ ಬುಡಕಟ್ಟು ಜನಾಂಗದವರು ವಾಸ ಮಾಡ್ಕೊಂಡಿದ್ದಾರೆ. ಸಮಸ್ಯೆ ಏನು ಅಂತ ಅವರೇ ಹೇಳಿದ್ರು, ಅರಣ್ಯ ಇಲಾಖೆಯವರು ಬೇಲಿ ಹಾಕೊಂಡು ಇಟ್ಕೊಂಡಿದ್ದಾರೆ ಅಂತ. ಒಂದು ನಿವೇಶನ ಬೇಕು, ಜಾಗ ಕೊಡಿಸಿ ಸಾಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ನಿಮ್ ಗಮನಕ್ಕೂ ಇದೆಯಂತಲ್ಲ ವಿಷಯ? ನಮ್ಮ ಕೃಷ್ಣೇಗೌಡನ ದೊಡ್ಡಿ ಮುತ್ತತ್ತಿ ಫಾರೆಸ್ಟ್ ಏರಿಯಾದಲ್ಲಿ ಬರೋದು. ಅರಣ್ಯ ಪ್ರದೇಶದಲ್ಲಿ ನಾವು ಇವ್ರಿಗೆ ನಿವೇಶನ ಕೊಡೋದಕ್ಕೆ ಅರಣ್ಯ ಇಲಾಖೆದು ತುಂಬಾ ತಕರಾರಿದೆ. ಜೊತೆಗೆ ಇವರು ವಾಸವಾಗಿರೋದು ಒಂದು ಕೆರೆ ಅಂಗಳದಲ್ಲಿ. ಮೊದ್ಲು ಕೆರೆಗೆ ನೀರ್ ಬರ್ತಾ ಇರ್ಲಿಲ್ಲ, ಈ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಮುಖಾಂತರ ಕೆರೆಗೆ ನೀರ್ ಬರ್ತಾ ಇದೆ. ನಾನು ಈಗಾಗಲೇ ಹಿಂದಿನ ಬಾರಿ ನಾನು ಅದು ಚುನಾಯಿತನಾದಾಗಲೇ ಇವ್ರ ಬಗ್ಗೆ ನಾನು ಫೈಲ್ ಮೂವ್ ಮಾಡೋವನೇ ನಾನು. ಆದ್ರೆ ಇದಕ್ಕೆ ತಕರಾರು ಅರಣ್ಯ ಇಲಾಖೆದು ಗೊತ್ತಲ್ಲ, ಅದು ಬಗೆಹರಿದೇ ಇರತಕ್ಕಂಥ ಸಮಸ್ಯೆ ತರ ಇಟ್ಟಿದ್ದಾರೆ. ಇತ್ತ ಪೂರ್ಣ ಅರಣ್ಯನೂ ಅಲ್ಲ, ಇಲ್ಲ ಅದು ರೆವಿನ್ಯೂನೂ ಅಲ್ಲ. ಅಲ್ಲ, ಗೋಮಾಳ ಜಾಗ ಸ್ವಲ್ಪ ಇದೆ, ಅದನ್ನ ಕೊಡಿಸಬಹುದಲ್ಲ ಅಂತ ಕೇಳ್ತಾರೆ ಅವರು. ಇಲ್ಲ ಇಲ್ಲ ಇಲ್ಲ, ಗೋಮಾಳನೇ ಅವ್ರ ಫಾರೆಸ್ಟ್ ಅಂತ ಡೀಮ್ಡ್ ಫಾರೆಸ್ಟ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಷಯಗಳನ್ನ ಪೂರ್ತಿ ತಿಳ್ಕೊಳ್ಳೋದೇನೆ ಅವರು ಮಾತಾಡಬಾರ್ದು. ಡೀಮ್ಡ್ ಫಾರೆಸ್ಟ್ ಅಂತ ಯಾವ್ದೋ ಒಂದು ಸಂದರ್ಭದಲ್ಲಿ ಮಳವಳ್ಳಿ ತಾಲೂಕಿಗೆ ಒಂದು ಸಮಸ್ಯೆ ಏನಾಗಿದೆ, ಕಾವೇರಿ ವೈಲ್ಡ್ ಲೈಫ್ ಘೋಷಣೆ ಮಾಡ್ಬೇಕಾದಾಗ ಫಾರೆಸ್ಟ್ ಅಧಿಕಾರಿಗಳು ಎಲ್ಲೆಲ್ಲಿ ಖಾಲಿ ಜಾಗಗಳಿತ್ತು ಎಲ್ಲಾನು ನೋಟಿಫಿಕೇಶನ್ ಒಳಗೆ ಸೇರ್ಸ್ಕೊಂಡ್ಬಿಟ್ರು. ಈ ಮಳವಳ್ಳಿನಲ್ಲಿ ಯಾವುದೇ ಪ್ರಾಜೆಕ್ಟ್ ಮಾಡ್ಬೇಕು, ಯಾರಿಗೆ ಸಹಾಯ ಮಾಡ್ಬೇಕು, ಬಡವರು ಜಮೀನ್ ಕೊಡ್ಬೇಕು, ದೊಡ್ಡ ಹೋರಾಟದಲ್ಲಿ ಇದೀವಿ ನಾವು. ಈಗ ಮೊನ್ನೆ ಇದೆ ಆ ಭಾಗದಲ್ಲಿ ಬಂದಂತ ಸ್ವಲ್ಪದವ್ರಿಗೆ ಜಾಗಗಳ ಇದು ಅರಣ್ಯ ಭೂಮಿ ಮಂಜೂರು ಮಾಡಿಸ್ಕೊಟ್ಟಿದೀವಿ. ಇವನ್ನು ಈ ಕೃಷ್ಣೇಗೌಡನ ದೊಡ್ಡಿಯಿಂದ ಮುಂದೆ ಒಂದಷ್ಟು ಜನಕ್ಕೆ ಇದೇ ರೀತಿ ಅರಣ್ಯ ಭೂಮಿ ಬಿಡಿಸ್ಕೊಟ್ಟಿದೀವಿ. ಇದಲ್ಲದೆ ಇವ್ರದ್ದು ಈಗ ಫೈನಲ್ ಸ್ಟೇಜ್ ಇದೆ. ಏನಂತಾರೆ, ಆ ಒಂದು ಗೋಮಾಳನ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡ್ಕೊಂಡಿರೋದನ್ನ ಕೈ ಬಿಡಿಸ್ತಕ್ಕಂಥ ಜಾಗ ಸರ್ವೇನಲ್ಲೂ ಇದೆ. ಅದು ಬಿಡುಗಡೆ ಆದ ತಕ್ಷಣ ಇವ್ರಿಗೆ ಹಂಚಿಕೆ ಮಾಡೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಅಥವಾ ಅದು ಆಗೋದೇ ಇಲ್ಲ ಅಂದ್ರೆ ಬೇರೆ ಕಡೆ ಅಟ್ಲೀಸ್ಟ್ ಜಾಗ ಕೊಡಬಹುದಲ್ಲ? ಐ ಆಮ್ ನಾಟ್ ದಿ ಗವರ್ಮೆಂಟ್, ಐ ಕಾಂಟ್ ಆನ್ಸರ್ ಲೈಕ್ ದಟ್. ನಾನು ಪ್ರಯತ್ನ ಮಾಡೋನು, ನಾನು ಇವ್ರ ಪರವಾಗಿ ಹೋರಾಟ ಮಾಡೋನು.
ಈ ಅರಣ್ಯ ಇಲಾಖೆ ವಿಚಾರದಲ್ಲಿ ಈಗ ಸುಪ್ರೀಂ ಕೋರ್ಟ್ ಕೂಡ ಮಧ್ಯೆ ಇದೆ, ಅದು ನಿಮ್ ಗಮನದಲ್ಲಿ. ಹೌದು ಹೌದು ಫೈನಲ್ ಸ್ಟೇಜ್ ಅಂತ ನೀವು ಹೇಳಿರೋದ್ರಿಂದ ಸರಿ ಸರ್, ಅದನ್ನೇ ನಾವು ಫಾಲೋ ಅಪ್ ಮಾಡೋಣ. ಅಕಸ್ಮಾತ್ ಈಗ ಅದಾಗ್ಲಿಲ್ಲ ಅಂದ್ರೆ ಹೇಳಿ. ಫೈಲ್ ಈಸ್ ವಿತ್ ದಿ ಫಾರೆಸ್ಟ್ ಅಂಡ್ ರೆವಿನ್ಯೂ ಇಬ್ಬರ ಮಧ್ಯದಲ್ಲಿರ್ತಕ್ಕಂಥ ತಕರಾರಾಗಿದೆ. ಆ ತಕರಾರು ಬಗೆಹರಿಸೋದಕ್ಕೆ ಏನೇನ್ ಸೂಚನೆಗಳು ಕೊಡ್ಬೇಕು ಮತ್ತು ಅದಕ್ಕೆ ಕಾನೂನಿನ ಒಂದು ನೆರವು ಯಾವ ರೀತಿ ಪಡ್ಕೋಬೇಕು ಅನ್ನೋದೆಲ್ಲಾನು ಚರ್ಚೆ ಆಗಿದೆ. ಇನ್ಸ್ಟೆಂಟ್ ಈಗ ನೀವು ಎಲ್ಲೋ ಇದ್ದೀವಿ ಪಟ್ ಅಂತ ಈ ತರ ಪ್ರಶ್ನೆ ಕೇಳ್ಬಿಟ್ರೆ ಹೆಂಗೆ ನಾವು ರೆಡಿಮೇಡ್ ಅವ್ರು ಕೇಳ್ತಿರೋದು ಪಾಪ ಅವ್ರ ಮಾತುಗಳನ್ನ ಕೇಳಿ ನಮ್ಗೆ ಬೇಜಾರಾಯ್ತು. ಅಲ್ಲಿ ಮಕ್ಕಳು ಮರಿನೆಲ್ಲ ಕಟ್ಕೊಂಡು 60 ವರ್ಷದಿಂದ ಇದೀವಿ. ಸಮಸ್ಯೆ ಇರ್ಲಿಲ್ಲ ಅಂದ್ರೆ ನಾನ್ ಪ್ರಯತ್ನನೇ ಮಾಡ್ತಿರ್ಲಿಲ್ವಲ್ಲ. ಹೌದು ಹೌದು ಅಂದ್ರೆ ಅವ್ರ ಹುಡುಗಿ ಹೇಳ್ತಾರೆ ನಾನು ಹುಟ್ಟಿ 23 ವರ್ಷ ಆಯ್ತು ಕರೆಂಟೇ ನೋಡಿಲ್ಲ ಅಂತ ಹೇಳ್ತಾರೆ ಪಾಪ. ಯಾರು? ಅಲ್ಲೊಂದು ಹುಡುಗಿ ಹೇಳ್ತಾ ಇದ್ರು. ಈಗ ನೀವೇ ಹೇಳಿ, ಅನಾಥರೈಸ್ಡ್ ಆಕ್ಯುಪೆಂಟ್ಸ್ಗೆ ಎಲೆಕ್ಟ್ರಿಸಿಟಿ ನೀವೆಲ್ಲಾರು ಕೊಡಿಸೋದಕ್ಕೆ ಆಗುತ್ತಾ? ಇಲ್ಲ, ಆಗಲ್ಲ. ಹೌದು, ಬಟ್ ಅಂಡ್ ದೇ ಆರ್ ನಾಟ್ ಫ್ರಮ್ ಲೋಕಲ್. ಗೊತ್ತಾಯ್ತಲ್ಲ, ಯಾವುದೋ ಕಡೆಯಿಂದ ಬಂದು ಸೇರ್ಕೊಂಡಿದ್ದಾರೆ. ಒಬ್ಬೊಬ್ಬರಾಗಿ ಎಲ್ಲಾ ಜನನು ಒಂದೇ ಸರಿ ಬಂದಿಲ್ಲ ಅಲ್ಲಿ. ಇದು ಅವ್ರು ಹೇಳ್ತಾರೆ 60 ವರ್ಷದ ಇಲ್ವೇ ಇಲ್ಲ ಅಲ್ಲಿ. ಗೊತ್ತಾಯ್ತಲ್ಲ, ನಮಗೂ ಗೊತ್ತಿದೆ ಆ ವಿಚಾರ. ಬಟ್ ಸಮಸ್ಯೆನ ಒಂದು ಹೆಚ್ಚಿನ ವಿಜೃಂಭಿಸೋದು ಬೇಡ. ಸಮಸ್ಯೆ ಇದೆ ಪಾಪ. ಮಾನವೀಯ ದೃಷ್ಟಿನಲ್ಲಿ ನಾವು ಅವ್ರಿಗೆ ನೆರವು ಮಾಡಬೇಕಾದ್ದು ನನ್ನ ಜವಾಬ್ದಾರಿ. ಜೊತೆಗೆ ಸರ್ಕಾರದಿಂದ ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಮಾಡ್ತಾ ಇದ್ದೀನಿ. ಫೈನ್ ಸರ್, ಫೈನ್. ಫಾಲೋ ಅಪ್ ಮಾಡ್ತೀವಿ ಸರ್ ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್ ನರೇಂದ್ರ ಸ್ವಾಮಿ ಅವರೇ, ನ್ಯೂಸ್